ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ಇಂದಿನ ನಿರೀಕ್ಷೆಯ ವಾಕ್ಯ ಈ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರತಿನಿತ್ಯ ದೇವರ ವಾಕ್ಯವು ನಮಗೆ ಹೊಸ ನಿರೀಕ್ಷೆಯನ್ನು ಕೊಡುತ್ತದೆ. ಎಷ್ಟು ಸಂತೋಷ ಅಲ್ವೇ, ಎಷ್ಟೊಂದು ಉಲ್ಲಾಸ ಅಲ್ವೇ. ದೇವರ ಮಾತು, ದೇವರ ಬಾಯಿಂದ ಹೊರಡುವಂಥ ಮಾತು ಸತ್ಯವೇದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಇದರಿಂದ ತೆಗೆದು ಪ್ರತಿನಿತ್ಯ ತನ್ನ ದಾಸರ ಮುಖಾಂತರವಾಗಿ ದೇವರು ನಿಮಗೆ ಹಂಚುವುದು ಎಷ್ಟೊಂದು ನಂಬಿಕೆಯನ್ನು, ನಿರೀಕ್ಷೆಯನ್ನು, ಸಂತೋಷವನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ. ಸರಿ, ಈ ದಿನ ಆ ರೀತಿಯಾಗಿ ಸಂತೋಷ, ಉಲ್ಲಾಸ, ನಿರೀಕ್ಷೆಯನ್ನು ಕೊಡುವಂಥ ಆ ವಾಕ್ಯ ಏನೆಂಬುದನ್ನು ನೋಡುವುದಕ್ಕಾಗಿ ನಮ್ಮ ಸತ್ಯವೇದ ಪುಸ್ತಕವನ್ನು ಆದಿಕಾಂಡದ ಪುಸ್ತಕ ಅದರ 28ನೇ ಅಧ್ಯಾಯದ 15ನೇ ವಾಕ್ಯ, ದ ಬುಕ್ ಆಫ್ ಜೆನಿಸಸ್ ಚಾಪ್ಟರ್ 28 ವರ್ಸ್ 15. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದನು. ಇದು ಕರ್ತನಾದಂಥ ದೇವರು ಯಾಕೋಬನಿಗೆ ಕೊಡುವಂಥ ವಾಗ್ದಾನ. ಇವತ್ತು ನಾವು ಧ್ಯಾನ ಮಾಡುವಂಥ ಒಂದು ಕಾರ್ಯ ಈ ವಾಕ್ಯದ ಕಡೇ ಭಾಗ. ಈ ವಾಕ್ಯ ಏನು ಹೇಳ್ತದೆ? ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ. ಇದರ ಇನ್ನೊಂದು ಭಾಷಾಂತರದಲ್ಲಿ ನಾವು ನೋಡಬೇಕಾದ್ರೆ, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸುವ ತನಕ ನಾನು ನಿನ್ನ ಕೈ ಬಿಡುವುದಿಲ್ಲ. ಆಮೇನ್. ಕರ್ತನು ಯಾಕೋಬನಿಗೆ ಒಂದು ವಾಗ್ದಾನ ಕೊಡ್ತಿದ್ದಾನೆ. ಏನು ಹೇಳ್ತಿದ್ದಾನೆ ಆ ವಾಗ್ದಾನ? ನಾನು ನಿನಗೆ ಅನೇಕ ಮಾತುಗಳನ್ನು ಕೊಟ್ಟಿದ್ದೇನೆ, ಅನೇಕ ಪ್ರವಾದಗಳನ್ನು ಹೇಳಿದ್ದೇನೆ, ಅನೇಕ ವಿಧವಾದಂಥ ವಾಗ್ದಾನಗಳನ್ನು ಕೊಟ್ಟಿದ್ದೇನೆ. ಅದನ್ನೆಲ್ಲ ನೆರವೇರಿಸುವ ತನಕ ನಾನು ನಿನ್ನನ್ನು ಕೈ ಬಿಡುವುದೇ ಇಲ್ಲ. ಪ್ರಿಯರಾದವರೇ, ನಮ್ಮ ದೇವರು ವಾಗ್ದಾನಗಳ ದೇವರು. ನಾಳೆಯ ದಿನ, ಮುಂದಿನ ವರ್ಷ ಅಥವಾ 10 ವರ್ಷಗಳ ನಂತರ, 20 ವರ್ಷಗಳ ನಂತರ, 30 ವರ್ಷಗಳ ನಂತರ ಏನು ನಡೀತದೆ, ನಮ್ಮನ್ನು ದೇವರು ಹೇಗೆ ಆಶೀರ್ವದಿಸ್ತಾನೆ ಎಂಬುದನ್ನು ಮುನ್ಸೂಚಿತವಾಗಿಯೇ ನಮಗೆ ವಾಗ್ದಾನ ಮುಖಾಂತರವಾಗಿ ಆತನು ಕೊಡ್ತಾನೆ. ಆತನು ಇವತ್ತು ಕೊಡುವಂಥ ವಾಗ್ದಾನ ಒಂದು ವೇಳೆ ಮುಂದಿನ ವರ್ಷ ನೆರವೇರ್ಬೋದು, 5 ವರ್ಷಗಳ ನಂತರ ನೆರವೇರ್ಬೋದು. ಆದರೆ ಕರ್ತನು ಯಾವ ರೀತಿಯಾದಂಥ ದೇವರಂತ ನೋಡಬೇಕಾದ್ರೆ, ತಾನು ಹೇಳಿದ್ದನ್ನು ಹಾಗೆ ನೆರವೇರಿಸುವಂಥ ದೇವರು. ಅದನ್ನೇ ಯಾಕೋಬನಿಗೆ ಒಂದು ಹೊಸ ನಿರೀಕ್ಷೆ ಕೊಡುವಂತೆ ಹೇಳ್ತಿದ್ದಾನೆ. ಯಾಕೋಬನೇ, ನಾನು ನಿನಗೆ ಏನೆಲ್ಲ ವಾಗ್ದಾನಗಳನ್ನು ಕೊಟ್ಟಿದ್ದೇನೋ, ಏನೆಲ್ಲ ಮಾತುಗಳನ್ನು ಕೊಟ್ಟಿದ್ದೇನೋ, ಏನೆಲ್ಲ ಒಡಂಬಡಿಕೆಗಳು ನಿನ್ನ ಸಂಗಡ ನಾನು ಮಾಡಿದ್ದೇನೋ, ಅದನ್ನು ನೆರವೇರಿಸುವ ತನಕ ನಾನು ನಿನ್ನನ್ನು ಕೈ ಬಿಡುವುದೇ ಇಲ್ಲ. ಪ್ರಿಯರಾದವರೇ, ಇವತ್ತು ಮನುಷ್ಯರ ಮಾತನ್ನು ತೆಗೆದುಕೊಳ್ಳ್ರಿ, ಮನುಷ್ಯರ ವಾಗ್ದಾನಗಳನ್ನು ತೆಗೆದುಕೊಳ್ಳ್ರಿ. ಮನುಷ್ಯರು ಹೇಳುವುದನ್ನು ನೆರವೇರಿಸ್ತಾರಾ? ಕೆಲವೊಂದು ಸಾರಿ ನೆರವೇರಿಸ್ತಾರೆ, ಕೆಲವೊಂದು ಸಾರಿ ನೆರವೇರಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಉದಾಹರಣೆಗೆ, ನಾನು ನಿನಗೆ ಹಣ ಕೊಟ್ಟು ಸಹಾಯ ಮಾಡ್ತೀನಿ ಅಂತ ನಿಮ್ಮ ಯಾರೋ ಬಂಧು ಬಳಗದವರು ಹೇಳಿರ್ಬೋದು. ಆದರೆ ನೀವು ಹೋಗಿ ಆ ನಿರ್ದಿಷ್ಟವಾದಂಥ ದಿನ ಬಂದು ಕೇಳುವಾಗ ಅವ್ರು ಹೇಳ್ತಾರೆ, ನಾನು ಕೊಡಬೇಕಂತ ಇದ್ದೆ, ಆದರೆ ಈಗ ನನ್ನಲ್ಲಿ ಇಲ್ಲ. ಅಂದರೆ ಏನರ್ಥ? ಅವರು ಹೇಳುವುದನ್ನು ನೆರವೇರಿಸೋಕ್ಕಾಗ್ತಿಲ್ಲ. ನಿಮ್ಮ ಕೆಲಸದ ಜಾಗದಲ್ಲಿ ನಿಮಗೆ ಮುಂದಿನ ವರ್ಷ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿರ್ಬೋದು. ಅದೇ ಮ್ಯಾನೇಜರ್ ಬಳಿಯಲ್ಲಿ ಮುಂದಿನ ವರ್ಷ ಹೋಗಿ ನಿಂತ್ಕೋಬೇಕಾದ್ರೆ, ಇವಾಗ ನಾನು ಪ್ರಯತ್ನ ಪಟ್ಟೆ, ನನ್ನಿಂದ ಆಗಲಿಲ್ಲ ಎಂಬುದಾಗಿ ಹೇಳ್ಬೋದು ಅಲ್ಲ. ಅಥವಾ ನಿಮ್ಮ ತಂದೆ, ನೀನು ಪಾಸ್ ಮಾಡಿದ್ರೆ, ಇಷ್ಟು ಅಂಕಗಳನ್ನು ಪಡೆದ್ರೆ ನಾನು ನಿನಗೆ ಇದನ್ನು ಕೊಡಿಸ್ತೀನಿ ಎಂಬುದಾಗಿ ಹೇಳಿರ್ಬೋದು. ನೀನು ಅಂಕಗಳನ್ನು ತೆಗೆದುಕೊಂಡು ಅಪ್ಪನ ಬಳಿಯಲ್ಲಿ ಹೋಗಬೇಕಾದ್ರೆ ಅಪ್ಪ ಹೇಳ್ತಾನೆ, ನಾನು ಹೇಳ್ದೆಪ್ಪ, ಆದರೆ ಈಗ ನನ್ನಿಂದ ಆಗ್ತಿಲ್ಲ. ಯಾಕಂದರೆ ಮನುಷ್ಯರಿಗೆ ಮಿತಿಗಳು ಉಂಟು. ದೇರ್ ಆರ್ ಲಿಮಿಟೇಷನ್ಸ್ ಫಾರ್ ಹ್ಯೂಮನ್ ಬೀಯಿಂಗ್. ಆದರೆ ಇವತ್ತು ನಾನು ಪ್ರಸಂಗ ಮಾಡುವಂಥ ಭೂಮಿ ಆಕಾಶ ಉಂಟು ಮಾಡಿದಂಥ ಕರ್ತನಿಗೆ ಎಲ್ಲವೂ ಸಾಧ್ಯ. ಆತನಿಗೆ ಮಿತಿಗಳೇ ಇಲ್ಲ. ದೇರ್ ಆರ್ ನೋ ಲಿಮಿಟೇಷನ್ಸ್ ವಿತ್ ಅವರ್ ಗಾಡ್. ಯೇಸುವಿನ ಬಳಿಯಲ್ಲಿ ಮಿತಿಗಳೇ ಇಲ್ಲ. ಆತನು ಹೇಳಿದ್ದನ್ನು ನಿಶ್ಚಯವಾಗಿ ನೆರವೇರಿಸ್ತಾನೆ. ನಿನಗೆ ಒಂದು ಸೇವೆಯನ್ನು ಕೊಡ್ತೇನೆ ಅಂತ ದೇವರು ವಾಗ್ದಾನ ಕೊಟ್ಟಿರುವುದಾದರೆ ನಿಶ್ಚಯವಾಗಿ ನೆರವೇರಿಸುವ ತನಕ ನಿನ್ನ ಕೈ ಬಿಡುವುದಿಲ್ಲ. ನಿನಗೆ ಒಂದು ಮದುವೆ
ಆತನು ಮಾಡ್ತೇನೆ ಎಂಬುದಾಗಿ ವಾಗ್ದಾನ ಕೊಟ್ಟಿರುವುದಾದರೆ ನಿಶ್ಚಯವಾಗಿ ಅದನ್ನು ನೆರವೇರಿಸ್ತಾನೆ. ಮಕ್ಕಳ ಭಾಗ್ಯತನ್ನು ಕೊಡ್ತೇನೆ ಎಂಬುದಾಗಿ ಆತನು ಹೇಳಿರುವುದಾದರೆ ನಿಶ್ಚಯವಾಗಿ ಅದನ್ನು ನೆರವೇರಿಸ್ತಾನೆ. ಅಥವಾ ನಿನ್ನ ಕೆಲಸದ ಜಾಗದಲ್ಲಿ ನಿನ್ನನ್ನು ಹೊರ ದೇಶಕ್ಕೆ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ವಾಗ್ದಾನ ಕೊಟ್ಟಿರುವುದಾದರೆ ನಿಶ್ಚಯವಾಗಿ ಅದನ್ನು ನೆರವೇರಿಸುತ್ತಾನೆ. ಅದು ಮಾತ್ರವಲ್ಲ, ನಿನಗೆ ಸೇವೆಯಲ್ಲಿ ಈ ರೀತಿಯಾದಂಥ ಕಾರ್ಯಗಳು ಕೃಪಾ ವರಗಳನ್ನು ಕೊಟ್ಟು ನಾನು ಉಪಯೋಗಿಸ್ತೀನಿ ಎಂಬುದಾಗಿ ಹೇಳಿರುವುದಾದರೆ ನಿಶ್ಚಯವಾಗಿ ಅದನ್ನು ನೆರವೇರಿಸ್ತಾನೆ. ನಿನಗೆ ಒಂದು ಹೊಸ ಮನೆಯನ್ನು ಕಟ್ಕೊಡ್ತೀನಿ ಎಂಬುದಾಗಿ ಹೇಳಿರುವುದಾದರೆ ಅದನ್ನು ನೆರವೇರಿಸ್ತಾನೆ. ದೇವರು ನಿಮಗೂ ನನಗೂ ಏನೆಲ್ಲ ವಾಗ್ದಾನಗಳನ್ನು ಮಾಡಿದ್ದಾನೋ ಅದನ್ನು ನೆರವೇರಿಸೋ ತನಕ ನಮ್ಮ ಕೈ ಬಿಡುವುದೇ ಇಲ್ಲ. ಒಂದು ವೇಳೆ ತಡವಾಗಬಹುದು, ತಡ ಅಂದರೆ ವಿಳಂಬವಾಗಬಹುದು, ದೇರ್ ಮೇ ಬಿ ಡಿಲೇ. ಆದರೆ ಆತನು ಮುನ್ಸೂಚಿಸಿದಂಥ ಆ ದಿನದಲ್ಲಿ, ಆ ಗಳಿಗೆಯಲ್ಲಿ, ಆ ಕ್ಷಣದಲ್ಲಿ ಕರ್ತನಾದಂಥ ದೇವರು ನಿಶ್ಚಯವಾಗಿ ಅದನ್ನು ನೆರವೇರಿಸ್ತಾನೆ. ಅದರಲ್ಲಿ ಯಾವ ವಿಧವಾದಂಥ ಸಂಶಯವೂ ಇಲ್ಲವೇ ಇಲ್ಲ. ಆದ್ದರಿಂದ ದೃಢಚಿತ್ತರಾಗಿರಿ, ನಂಬಿಕೆಯಿಂದಿರಿ, ವಿಶ್ವಾಸವುಳ್ಳವರಾಗಿರಿ, ನಿರೀಕ್ಷೆಯಿಂದಿರಿ. ಏನ ನಿರೀಕ್ಷೆ? ನನಗೆ ದೇವರು ಹೇಳಿದಂಥ ಅಷ್ಟೊಂದು ಮಾತುಗಳು, ಪ್ರವಾದನೆಗಳು, ಪ್ರಕಟಣೆಗಳು, ವಾಗ್ದಾನಗಳು ನನ್ನ ಜೀವಿತದಲ್ಲಿ ನಿಶ್ಚಯವಾಗಿ ನೆರವೇರ್ತದೆ. ನಿಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ನೆರವೇರ್ತದೆ. ಅದು ನಿಮ್ಮ ವೈಯಕ್ತಿಕ ಜೀವಿತಕ್ಕೆ ಸಂಬಂಧಪಟ್ಟವಾಗಿರ್ಬೋದು, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಾಗ್ದಾನಗಳಾಗಿರ್ಬೋದು, ನಿಮ್ಮ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ವಾಗ್ದಾನಗಳಾಗಿರ್ಬೋದು, ನಿಮ್ಮ ಸೇವೆಗೆ ಸಂಬಂಧಪಟ್ಟಂಥ ವಾಗ್ದಾನಗಳಾಗಿರ್ಬೋದು. ಮನುಷ್ಯನು ಹೇಳಿದನ್ನು ನೆರವೇರಿಸಲು ಸಾಧ್ಯವಾಗ್ತಾ ಇಲ್ಲ, ಕಾರಣ ಅವನಿಗೆ ಮಿತಿಗಳು ಇದೆ. ಆದರೆ ದೇವರು ಹೇಳಿದನ್ನು ನಿಶ್ಚಯವಾಗಿ ನೆರವೇರಿಸ್ತಾನೆ, ಕಾರಣ ಆತನಿಗೆ ಮಿತಿಗಳೇ ಇಲ್ಲ. ಆತನು ಸರ್ವಶಕ್ತನು, ಆತನು ಎಲ್ಲವನ್ನು ಮಾಡಿ ಮುಗಿಸುವಂಥ ದೇವರು. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ನಿನ್ನ ನಿರೀಕ್ಷೆಯ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಮಗೆ ಹೇಳಿದನೆಲ್ಲ ನೀನು ನೆರವೇರಿಸ್ತೀಯ ದೇವರೇ. ಅದು ನೆರವೇರಿಸುವ ತನಕ ನಮ್ಮ ಕೈ ಬಿಡೋದಿಲ್ಲ ಅಂತ ನೀನು ವಾಗ್ದಾನ ಕೊಡ್ತಿದ್ಯಾ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ಒಂದು ವೇಳೆ ಸೋತೋಗಿರ್ಬೋದು, ಅಯ್ಯೋ ದೇವ್ರು ಹೇಳಿದ ನೆರವೇರಲಿಲ್ವಲ್ಲ ಅಂತ. ಆದರೆ ನೀನು ನೆರವೇರಿಸುವ ತನಕ ನಮ್ಮನ್ನು ಕೈ ಬಿಡುವುದೇ ಇಲ್ಲ ಎಂಬುದಾಗಿ ಇವತ್ತು ಹೊಸ ನಿರೀಕ್ಷೆಯನ್ನು ಕೊಡುವಂಥ ಮಾತುಗಳು ನೀನು ಆಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ನಮಗೆ ಆಶೀರ್ವಾದವಾಗಿರಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಮರೆಯದಿರಿ, ನಿಮಗೆ ವಾಗ್ದಾನ ಕೊಟ್ಟಿರುವುದು ಒಬ್ಬ ಮನುಷ್ಯನಲ್ಲ, ಅಧಿಕಾರಿಯಲ್ಲ, ಸರ್ವಶಕ್ತನಾದಂಥ ದೇವರು. ಆತನು ನಿಶ್ಚಯವಾಗಿ ಅದನ್ನು ನೆರವೇರಿಸುತ್ತಾನೆ. ಅದು ನೆರವೇರಿಸುವ ತನಕ ನಿಮ್ಮ ಕೈ ಬಿಡುವುದಿಲ್ಲ. ಈ ನಿರೀಕ್ಷೆಯಿಂದ ಈ ದಿನಪೂರ್ತಿ ಕರ್ತನಲ್ಲಿ ಸಂತೋಷವಾಗಿರಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಆಮೆನ್.